ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ ಸುರಿದಿದೆ. ರಾಜ್ಯದಾದ್ಯಂತ ಮಳೆ ಆಗ್ತಾ ಇತ್ತು. ಈಗ ಬೆಂಗಳೂರಿನ ಸರದಿ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯಿಂದ ಮುಂಜಾನೆವರೆಗೂ ಧಾರಾಕಾರವಾದಂತ ಮಳೆ ಸುರಿದಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ವರುಣಾರ್ಭಟ ರಾಜಧಾನಿಯ ಹಲವು ರಸ್ತೆಗಳೇ ಜಲಾವೃತ ಆಗಿದೆ. ಸಂಪೂರ್ಣ ಜಲಾವೃತ ಆಗಿರುವಂತದ್ದು. ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಹಲವು ಕಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಟವನ್ನು ನಡೆಸಿದ್ದಾರೆ. ನಗರದ ಹಲವೆಡೆ ಅಂಡರ್ ಪಾಸ್ಗಳು ಜಲಮಯವಾಗಿದೆ. ಓಕಳಿಪುರಂ ಅಂಡರ್ ಪಾಸ್ನಲ್ಲಿ ವಾಹನ ಸವಾರರು ಪರದಾಟವನ್ನೇ ನಡೆಸಬೇಕಾದಂತಹ ಪರಿಸ್ಥಿತಿ. ಮಳೆಯಿಂದಾಗಿ ಕೆಸರುಗದ್ದೆಯಂತಾಗ್ಬಿಟ್ಟಿದೆ ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಬೆಳ್ಳಂಬೆಳಗ್ಗೆ 3 ಗಂಟೆಗೆಲ್ಲ ಅಲ್ಲಿ ವ್ಯವಹಾರ ಶುರುವಾಗ್ಬಿಡುತ್ತೆ, ವಹಿವಾಟೆಲ್ಲವೂ ಕೂಡ. ಆದರೆ ಇಲ್ಲಿ ನಿರಂತರವಾಗಿ ಜಿಟಿ ಮಳೆ ಒಂದು ಕಡೆ ಧೋ ಅಂತ ಸುರಿತಾ ಇರೋದ್ರಿಂದಾಗಿ ವ್ಯಾಪಾರಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ರು. ಇನ್ನು ಓಕಳಿಪುರಂನ ಅಂಡರ್ಪಾಸ್ ನ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ರಿ, 2 ರಿಂದ 3 ಅಡಿಯಷ್ಟು ನೀರು ಅಲ್ಲಿ ನಿಂತಿರೋದ್ರಿಂದಾಗಿ ಅಲ್ಲಿ ಸ್ವಲ್ಪ ಕೊಂಚ ತಗ್ಗು ಪ್ರದೇಶ ಆಗಿರೋದ್ರಿಂದಾಗಿ ಅಲ್ಲಿ ಮಳೆ ನೀರು ಹೆಚ್ಚಿನ ಶೇಖರಣೆಯಾಗಿದೆ. ಹಾಗಾಗಿ ವಾಹನ ಸವಾರರು ಅಲ್ಲಿ ಪರದಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಆಂಬ್ಯುಲೆನ್ಸ್ ಕೂಡ ಅಲ್ಲಿ ಮಳೆ ನೀರಿನಲ್ಲೇ ಕೆಟ್ಟು ನಿಂತಿತ್ತು. ನಂತರ ಯಾವುದೇ ಪೇಷಂಟ್ಸ್ ಇಲ್ಲದೆ ಇದರಿಂದಾಗಿ ಕೊಂಚ ಬಿಡುವಂತ ಹೇಳ್ಬೋದು. ಇತ್ತ ಮೆಜೆಸ್ಟಿಕ್ ಮುಂಭಾಗದಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿದೆ. ಸುಲ್ತಾನ್ಪೇಟೆಯ ದೃಶ್ಯಗಳನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲೂ ಕೂಡ ರಾತ್ರಿಯಿಂದ ಮಳೆ ಜಿಟಿ ಅಂತ ಸುರಿತಾ ಇದೆ. ನೀವು ಪ್ರಮುಖವಾಗಿ ಗಮನಿಸುವುದಾದರೆ ಬೆಂಗಳೂರಿನ ಹಲವು ತಗ್ಗು ಪ್ರದೇಶಗಳಲ್ಲಿ ಮಳೆಯ ಆರ್ಭಟದಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತು ಜನರು ಸಮಸ್ಯೆಯನ್ನ ತಂದೊಡ್ತಾ ಇದ್ದಾರೆ. ಜನರಿಗೆ ಇದೊಂದು ರೀತಿ ಸಮಸ್ಯೆ. ಯಾಕಂದ್ರೆ ಬೆಳಂಬೆಳಗ್ಗೆ ಅವರು ಕೆಲಸ ಕಾರ್ಯಗಳು ಹೋಗಬೇಕಾದಂತಹ ಸಿಚುವೇಶನ್ ಇರುತ್ತೆ. ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಬೇಕು. ಹಾಗಾಗಿ ದೈನಂದಿನ ಕೆಲಸಗಳೆಲ್ಲವೂ ಕೂಡ ಈಗಷ್ಟೇ ಪ್ರಾರಂಭ ಆಗ್ತಾ ಇದೆ. ನೀವು ಬೆಳಗ್ಗೆ ಎದ್ದ ಕೂಡಲೇ ಮಳೆಯ ಆರ್ಭಟದಿಂದಾಗಿ ಅವರು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ರಾತ್ರಿ ಪೂರ್ತಿ ಸುರಿದ ಮಳೆಯಿಂದಾಗಿ ಹಲವು ತಗ್ಗು ಪ್ರದೇಶದಲ್ಲಿ ನೀರು ನಿಂತು ಜನರಿಗೆ ಸಮಸ್ಯೆಗಳಾಗ್ತಾ ಇದೆ. ವಾಹನ ಸವಾರರನ್ನು ಗಾಡಿಯನ್ನ ತಳ್ಕೊಂಡೇ ಹೋಗಬೇಕಾದಂಥ ಪರಿಸ್ಥಿತಿ. ಗಾಡಿ ಓಡಿಸೋದಕ್ಕೂ ಕೂಡ ಕಷ್ಟ ಸಾಧ್ಯ, 2 ವೀಲರ್ಸ್ಗೆಲ್ಲ ಎಸ್ಪೆಷಲಿ. ಇನ್ನು 4 ಚಕ್ರ ಹಾಗೆ ತ್ರಿಚಕ್ರ ವಾಹನಗಳು ಅಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನು ಟೌನ್ ಹಾಲ್ ಮುಂಭಾಗದ ದೃಶ್ಯಗಳೇನು ಗಮನಿಸ್ತಾ ಇದ್ರಿ, ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಮಳೆಯ ಆರ್ಭಟ ಈಗಲೂ ಕೂಡ ಮುಂದುವರೆದಿದೆ. ಟೌನ್ ಹಾಲ್ ಮುಂಭಾಗದ ಭಾಗದಲ್ಲಿ ಅಲ್ಲೂ ಕೂಡ ಮಳೆ ಆಗ್ತಾ ಇದೆ. ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತು ಜನರಿಗೆ ಇರುಸು ಮುರುಸು ಉಂಟಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಮಾರ್ಕೆಟ್ನಲ್ಲೂ ಕೂಡ ಸಮಸ್ಯೆಯನ್ನ ತಂದೊಡ್ಡಿದೆ. ಯಾಕೆಂದ್ರೆ ಮೆಜೆಸ್ಟಿಕ್ ಹಾಗೆ ಮಾರ್ಕೆಟ್ ಆ ಭಾಗದಲ್ಲೆಲ್ಲ ಹಬ್ಬ ಹತ್ತಿರದಲ್ಲೇ ಇರೋದ್ರಿಂದಾಗಿ ಹಲವು ವಸ್ತುಗಳನ್ನು ಖರೀದಿ ಮಾಡೋದಕ್ಕಾಗಿ ತೆರಳುತ್ತಾರೆ. ಹೂಗಳನ್ನು ಖರೀದಿ ಮಾಡೋದಕ್ಕಾಗಿ ಅಲ್ಲೂ ಕೂಡ ಸಮಸ್ಯೆಯನ್ನು ಉಂಟಾಗಿದೆ. ಇನ್ನು ಬೆಳ್ಳಂಬೆಳಗ್ಗೆ ತಮ್ಮ ಕಾರ್ಯದಲ್ಲಿ ನಿರತರಾಗೋದಕ್ಕೆ ಇಲ್ಲಿ ವಾಹನದಲ್ಲಿ ಚಲಿಸ್ತಾ ಇದ್ರು ವಾಹನ ಪ್ರಯಾಣಿಕರು, ಅವ್ರಿಗೂ ಕೂಡ ಸಮಸ್ಯೆಯನ್ನು ತಂದೊಡ್ಡಿದೆ. ಕೆಆರ್ ಮಾರ್ಕೆಟ್ನ ದೃಶ್ಯಗಳೇನು ಗಮನಿಸ್ತಾರೆ, ಬೆಳ್ಳಂಬೆಳಗ್ಗೆ 3 ಗಂಟೆಗೆ ಅಲ್ಲಿ ವ್ಯಾಪಾರ ವಹಿವಾಟು ಶುರುವಾಗ್ಬಿಡ್ತಾ ಇತ್ತು. ಆದರೆ ಇವತ್ತು ಮಳೆಯಿಂದಾಗಿ ಅಲ್ಲಿ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಇವತ್ತೇನು ವ್ಯಾಪಾರ ನಡೆಯುತ್ತೋ ಇಲ್ವೋ, ಜನರು ಬರ್ತಾರೋ ಇಲ್ವೋ ಅನ್ನುವಂಥ ಆತಂಕ. ಯಾಕಂದ್ರೆ ಮಾರ್ಕೆಟ್ ಒಳಭಾಗದಲ್ಲಿ ಸಾಮಾನ್ಯ ದಿನಗಳಲ್ಲಿ ಅಲ್ಲಿ ಹೋಗ್ಬೇಕಂದ್ರೂ ಕೂಡ ಕಷ್ಟ ಸಾಧ್ಯ. ಅಷ್ಟರ ಮಟ್ಟಿಗೆ ಅಲ್ಲಿ ಜನಜಂಗುಳು ಇರುತ್ತೆ. ನೆಲವೆಲ್ಲವೂ ಕೂಡ ಅಲ್ಲಿ ಒಂದು ರೀತಿ ತೊಯ್ಯು ತೊಪ್ಪೆ ಆಗಿರುತ್ತೆ. ಇಂಥ ಮಳೆ ಸಂದರ್ಭದಲ್ಲಂತೂ ಕಂಪ್ಲೀಟ್ ಆಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ನೀರು ಕೂಡ ನಿಲ್ಲುತ್ತೆ. ಹಾಗಾಗಿ ಜನರು ಕೂಡ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ಕೊಂಚ ಹಿಂದೇಟು ಹಾಕ್ತಾರೆ. ಹಾಗಾಗಿ ವ್ಯಾಪಾರಸ್ಥರಿಗೆ ಈ ಮಳೆಗಾಲ ಅನ್ನೋದು ಒಂದು ರೀತಿ ಶಾಪವಿದ್ದಂತೆ ಅಂತಾನೆ ಹೇಳ್ಬೋದು. ಇಷ್ಟೊತ್ತಾಗಲೇ ಎಲ್ಲ ತಂದಂಥ ಹೂವು, ಬೆಳೆದಂಥ ತರಕಾರಿಗಳೆಲ್ಲವೂ ಕೂಡ ಸೇಲ್ ಆಗಿ ಇನ್ನೇನು ಮನೆಗೆ ಹೊರಟುಬಿಡ್ತಾ ಇದ್ರು 7-7:30 ಸಮಯದಲ್ಲಿ. ಬೆಳಗಿನ ಜಾವ 3 ಗಂಟೆಯಿಂದ ಒಂದು 7 ಗಂಟೆ ಸಮಯದಲ್ಲೆಲ್ಲ ಅವ್ರ ವ್ಯಾಪಾರ ವಹಿವಾಟು ಮುಗಿತಾ ಇರ್ತಿತ್ತು. ಆದರೆ ಇವತ್ತು ಮಳೆ ಬರ್ತಾ ಇರೋದ್ರಿಂದಾಗಿ ಜನ ಕೂಡ ಕೊಂಚ ಹಿಂದೇಟು ಹಾಕ್ತಿದ್ದಾರೆ ಆ ಭಾಗದಲ್ಲಿ ತೆರಳೋದಕ್ಕೆ. ಹಾಗಾಗಿ ವ್ಯಾಪಾರಸ್ಥರಿಗೆ ಸಮಸ್ಯೆ ಉಂಟಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಫ್ಲವರ್ ಮಾರ್ಕೆಟ್ನಿಂದ ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಸಾಮಾನ್ಯ ದಿನಗಳನ್ನ ಗಮನಿಸೋದಾದ್ರೆ 3 ಗಂಟೆಗೆ ವ್ಯಾಪಾರ ವಹಿವಾಟು ಶುರುವಾಗಿ 7 ಗಂಟೆಗೆಲ್ಲ ಕಂಪ್ಲೀಟ್ ಆಗಿ ಭರ್ತಿ ಆಗಿರ್ತಿತ್ತು. ಆದ್ರೆ ಇವಾಗ ಮಳೆ ಇರೋದ್ರಿಂದಾಗಿ ಹೂವಿನ ವ್ಯಾಪಾರಿಗಳಿಗೆ ಯಾವ ರೀತಿ ಸಮಸ್ಯೆಯನ್ನು ತಂದೊಡ್ತಾ ಇದೆ ಅಂತ? ಶಂಕುತಲಾ, ಏನು ರಾತ್ರಿ 2 ಗಂಟೆಯಿಂದ ಸುರಿದಂತಹ ಮಳೆಗೆ ಸಾಕಷ್ಟು ಜನ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡುವಂತಹ ಜನರೇನಿದ್ದಾರೆ ಅವರಿಗೆ ಮಳೆಯ ಎಫೆಕ್ಟ್ ಸಂಪೂರ್ಣವಾಗಿ ತಟ್ಟಿದೆ. ತಾವು ತಂದಂತಹ ಏನು ಸರಕುಗಳು ಏನು ನೀರು ಪಾಲಾಗಿ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಸಿಲುಕುವಂತ ಒಂದು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಸದ್ಯಕ್ಕೆ ನಾನು ಫ್ಲವರ್ ಮಾರ್ಕೆಟ್ನ ವಾತಾವರಣನ ದೃಶ್ಯ ಸಮೇತವಾಗಿ ವಿವರಿಸ್ತಾ ಹೋಗ್ತೇನೆ. ನೀವು ನೋಡ್ಬೋದು ರಸ್ತೆಯಲ್ಲೆಲ್ಲ ಚೆಲ್ಲಾಡಿರುವಂತಹ
ಹೂವುಗಳು ಈಗಾಗಲೇ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಏನು ರಸ್ತೆಯಲ್ಲೆಲ್ಲ ಫ್ಲವರ್ಗಳು ಈಗಾಗಲೇ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಅಂದ್ರೆ ಸರಿಸುಮಾರು 2 ಗಂಟೆಯ ಸುಮಾರಿಗೆ ಮಳೆ ಜೋರಾಗಿ ಆರಂಭವಾಗಿದೆ. ಅದೇ ಸಂದರ್ಭದಲ್ಲಿ ಅಂದ್ರೆ 12:30 ಸುಮಾರಿಗೆ ಮಾರ್ಕೆಟ್ಗೆ ಫ್ಲವರ್ ಹೂಗಳು ಬಂದಿದೆ. ಹಲವು ವಾಹನಗಳಲ್ಲಿ ಫ್ಲವರ್ಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಬೆಳಗಿನ ಜಾವದಿಂದಲೇ ಒಂದು ವ್ಯವಹಾರನ ಮಾಡುವಂತ ನಿಟ್ಟಿನಲ್ಲಿ ಒಂದಿಷ್ಟು ಚಟುವಟಿಕೆಗಳು ನಡೆಯುತ್ತೆ. ಅದೇ ರೀತಿಯಲ್ಲಿ ಇವತ್ತು ಹಲವು ಕಡೆಗಳಿಂದ ಮಾರ್ಕೆಟ್ಗೆ ಹೂಗಳನ್ನ ತಂದಿದ್ರು. ಆದ್ರೆ ಏನು ಸುರಿದಂತಹ ಮಳೆಯ ಪರಿಣಾಮವಾಗಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತಿತ್ತು. ಆ ನೀರಿನ ಪರಿಣಾಮವಾಗಿ ಏನು ತಂದಂತಹ ಹೂಗಳೇನಿವೆ ಅವೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂತ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬಂದಿರುವಂತದ್ದು. ಸಾಕಷ್ಟು ಜನ ತಾವು ತಂದಂತಹ ಹೂಗಳು ಏನ್ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವುಗಳನ್ನ ಹಿಡಿಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಅವೆಲ್ಲವೂ ಕೂಡ ವಿಫಲವಾಯ್ತು ಅಂತಾನೆ ಹೇಳ್ಬೋದು. ಜೊತೆಗೆ ಒಂದಷ್ಟು ಜನ ವ್ಯಾಪಾರ ವಹಿವಾಟುಗಳನ್ನ ನೋಡ್ಬೋದು. ಒಂದಿಷ್ಟು ವಸ್ತುಗಳನ್ನ ಇಟ್ಟು ಅದರ ಮೇಲೆ ಹೂಗಳನ್ನ ಇಟ್ಟು ವ್ಯಾಪಾರ ಮಾಡುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ಆದ್ರೂ ರಸ್ತೆಯಲ್ಲಿ ನೋಡ್ಬೋದು ಅಲ್ಲಲ್ಲಿ ನೀರುಗಳು ಇನ್ನೂ ಹೂಗಳು ಇನ್ನೂ ಕೊಚ್ಕೊಂಡು ಹೋಗ್ತಾ ಇರುವಂತ ಒಂದಿಷ್ಟು ದೃಶ್ಯಾವಳಿಗಳು ಕೂಡ ಇನ್ನೂ ಕಾಣಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಎಷ್ಟೋ ಜನ ರಸ್ತೆಯಲ್ಲಿ ಬಿದ್ದಂತಹ ತಮ್ಮ ವ್ಯಾಪಾರಕ್ಕೆ ತಂದಂತಹ ವಸ್ತುಗಳೇನಿದೆ ಹೂಗಳಾಗಿರ್ಬೋದು, ಜೊತೆಗೆ ಡೆಕೋರೇಷನ್ಗೆ ಇಡಲಾಗುವಂತಹ ವಸ್ತುಗಳೇನಾಗಿರ್ಬೋದು ಅವೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋದಂತಹ ಬಳಿಕವಾಗಿ ಅವನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಮಳೆಗೆ ಹಿಡಿಶಾಪ ಹಾಕೊಂಡು ಹೋಗಿರುವಂತದ್ದು. ಜೊತೆಗೆ ಈಗ ಇಲ್ಲೊಬ್ರು ವ್ಯಾಪಾರಸ್ಥರು ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಗಂಟೆಗೆ ಬಂದ್ರಿ? ಹೇಗಿದೆ ವ್ಯಾಪಾರ ಅಂತ? ಮಾರ್ನಿಂಗ್ 1 ಬಂದಿದ್ದು. ಏನು ಬಿಸ್ನೆಸ್ ಇಲ್ಲ ಸರ್, ಮಾಮೂಲಿ ನಡೆಯೋ ಸೀಸನ್ ವೈಸ್ ಇದು. ಇವಾಗ ನಮಗೆ ವರಮಹಾಲಕ್ಷ್ಮಿ ಹಬ್ಬ, ಈಗ ಏನೇ ಇದ್ರೂ ಔಟ್ ಸೈಡ್ಗೆ ಜಾಸ್ತಿ ಫ್ಲವರ್ಸ್ ಹೋಗುತ್ತೆ ಬ್ಯಾಂಗ್ಳೂರಿಂದಾನೆ. ಈಗ ಏನು ಅಂಥದ್ದು ನಮ್ಗೆ ಇವತ್ತು ಏನಂದ್ರೂ ಏನೂ ಬಿಸ್ನೆಸ್ ಇಲ್ಲ, ಯಾರಿಗೂ ಬಿಸ್ನೆಸ್ ಇಲ್ಲ. ಇನ್ನೇನ್ ಮೇಡಮ್, ಹಬ್ಬ ಇನ್ನೇನು ಹತ್ರದಲ್ಲೇ ಇದೆ. ಈ ಟೈಮಲ್ಲಿ ಸೀಸನ್ ಅಂತಾನೆ ಹೇಳ್ಬೋದು ಹೂಗೆ. ಬೆಂಗಳೂರಿಗೆ ಹಲವು ಕಡೆಯಿಂದ ಹೂಗಳು ಬರುತ್ತೆ. ನೀವು ಯಾವ ಕಡೆಯಿಂದ ಬಂದಿರಾ? ಎಷ್ಟು ಪ್ರಮಾಣದಲ್ಲಿ ತಂದಿದ್ದೀರಾ? ಹೇಗೆ ನಡೀತು ಅಂತ? ಸರ್, ನಾನು ಇಲ್ಲಿ ಪರ್ಚೇಸಿಂಗ್ ಮಾಡಿ ಸೇಲ್ ಮಾಡೋದು. ನಾನಿರೋ JP ನಗರು. ಅಂದರೆ ಈ ಕಡೆ ಎಲ್ಲ ಜಾಸ್ತಿ ಬರೋದು ವರ್ತೂರ್ ಕಡೆಯಿಂದ, ಹೊಸಕೋಟೆ, ಚಿಕ್ಕಬಳ್ಳಾಪುರ ಈ ಕಡೆಯಿಂದ ಫ್ಲವರ್ಸ್ ಜಾಸ್ತಿ ಬರುತ್ತೆ. ಅದು ಏನು ಬಿಸ್ನೆಸ್ ಇಲ್ಲ ಸರ್. ಇವತ್ತೊಂದು ಮಳೆ ಈ ಮಟ್ಟಕ್ಕೆ ಮಳೆ ಬಂದಿದೆ ಅಂದರೆ ನಮಗೆ ಸೀಸನಲ್ಲಿ ಈ ಥರ ಮಳೆ ಬಂದರೆ ಹಾಗೂ ಏನಂದರೆ ನೀರು ಜಾಸ್ತಿ ಬರುತ್ತೆ ಇಲ್ಲಿ. ಈ ಟೈಮಲ್ಲಿ ಯಾವುದೇ ವರ್ಷ ಆಗಲಿ ಮಳೆ ಜಾಸ್ತಿ ಬಂದರೆ ನೀರು ಮಾತ್ರ ಒಂದು 2 ಅಡಿ 2.5 ಅಡಿವರೆಗೂ ನೀರು ಹೋಗುತ್ತೆ ಇಲ್ಲಿ. ಫ್ಲವರ್ಸ್ ತಂದವ್ರದೆಲ್ಲ ಪಾಪ ಫ್ಲವರ್ಸ್ ಎಲ್ಲ ನೀರಲ್ಲಿ ಹೋಗಿ ಕೊಚ್ಕೊಂಡು ಹೋಯ್ತು. ನೀವು ಎಷ್ಟು ಗಂಟೆಗೆ ಬಂದ್ರಿ? ಮಳೆ ಎಷ್ಟು ಗಂಟೆಗೆ ಆರಂಭ ಆಯ್ತು? ಜೊತೆಗೆ ಮಳೆ ಆರಂಭವಾದ ಬಳಿಕ ಇಲ್ಲಿನ ಸಿಚುವೇಶನ್ ಯಾವ ತರ ಇತ್ತು ಅಂತ ಹೇಳಿ ಮೇಡಮ್. ಸರ್, 1 ಗಂಟೆಗೆ ಬಂದಿದ್ದು ಸರ್, 1-1:30 ಬಂದ್ವಿ. 2 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ, ಇದುವರೆಗೂ 7:30 ಆಯಿತು, ಮಳೆ ನಿಂತಿಲ್ಲ. ಇನ್ನೂ ಮಳೆ ಹನಿ ಬೀಳ್ತಾನೆ ಇದೆ. ಆದರೆ ಮಳೆಯಲ್ಲಿ ಮಾತ್ರ ನೀರು ತುಂಬಾ ಜೋರಾಗೆ ನೀರು ಹರಿತು ಸರ್. ಇಲ್ಲಿ ಸಾಮಾನ್ಯವಾಗಿ ಬೆಳಗಿನ ಜಾವನೇ ಇಲ್ಲಿ ಹೂಗಳೆಲ್ಲ ತಗೊಂಡ್ಬರ್ತಾರೆ. ಇಲ್ಲಿ ನೀರು ತುಂಬಿರೋ ಸಂದರ್ಭದಲ್ಲಿ ಹೂಗಳು ತಂದಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿ ಮೇಡಮ್. ಅದು ಹೂ ತಂದಿಗಾದಾಗ ಯಾರು ಇಳಿಸಿದ್ರು, ಮಳೆ ಬರ್ತಾಯಿತ್ತು, ಸಣ್ಣಗೆ ಬರ್ತಿತ್ತು ಅಂತ ಎಲ್ಲರೂ ಇಳಿಸಿ ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡಿದ್ರು. ಅದು ಬಂದಾದ್ಮೇಲೆ ನೀರು ಬಂತು, ಜೋರಾಗಿ ನೀರು ಬಂದಾದ ಕುಚ್ಕೊಂಡು ಹೊಟ್ಟೋಯ್ತು ಸರ್. ತುಂಬ ಜನದ ಹೂವು ಎಲ್ಲ ಕೊಚ್ಕೊಂಡು ಹೋಯ್ತು. ಇದೇ ಆಗಿದ್ದಿಲ್ಲಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಸನಿಹ ಇದೆ ಅಂತೇಳಿ ಒಂದಷ್ಟು ಬಿಸ್ನೆಸ್ ಆಗುತ್ತೆ ಅಂತೇಳಿ ಹೂವು ಎಲ್ಲ ತಗೊಂಡ್ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಯಾವ ರೀತಿ ಎಫೆಕ್ಟ್ ಆಗಿದೆ ಮೇಡಮ್ ಮಳೆಯಿಂದ? ತುಂಬ ಎಫೆಕ್ಟ್ ಆಗಿದೆ ಸರ್. ಯಾಕಂದರೆ ನಮಗೆ ಯಾವುದು ಅಂದರೆ 1 ತಿಂಗಳು ಆಷಾಢ ಇತ್ತು, ಏನು ಸೀಸನ್ ಇರಲಿಲ್ಲ. ಈಗ ಒಂದು 2 ದಿವಸದಿಂದ ಸೀಸನ್ ಸ್ಟಾರ್ಟ್ ಆಯಿತು. ಎಫೆಕ್ಟ್ ಮಾತ್ರ ಈ ಥರ ಏನಾದರೂ ಹಬ್ಬಕ್ಕೆ ಏನಾದ್ರು ಮಳೆ ಹೊಡಿತು ಅಂದರೆ ತುಂಬ ಜನ ನಷ್ಟ ಆಗುತ್ತೆ ಸರ್. ತುಂಬ ಶಕುಂತಲಾ, ಒಟ್ಟಾರೆಯಾಗಿ ಇಲ್ಲಿನ ವ್ಯಾಪಾರಸ್ಥರು ಹೇಳುವಂತದ್ದು ಮಹಾಲಕ್ಷ್ಮಿ ಹಬ್ಬ ಹತ್ರದಲ್ಲಿದೆ, ಜೋರಾಗಿ ಚೆನ್ನಾಗಿ ವ್ಯಾಪಾರ ಆಗ್ಬೋದು ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಆ ನಿಟ್ಟಿನಲ್ಲಿ ಹಲವು ಕಡೆಯಿಂದ ಹೂಗಳನ್ನ KR ಮಾರ್ಕೆಟ್ನ ಫ್ಲವರ್ ಮಾರ್ಕೆಟ್ಗೆ ತರಲಾಗಿತ್ತು. ಆದರೆ ಸ್ಟಾರ್ಟಿಂಗ್ ಅಲ್ಲಿ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಮಳೆ ಇತ್ತು, ಹಾಗಾಗಿ ಎಲ್ಲಾ ಹೂಗಳನ್ನ ರಸ್ತೆಯಲ್ಲಿ ಇರಿಸಲಾಗಿತ್ತು. ಆದ್ರೆ ಕಾಲಕ್ರಮೇಣ ಜಾಸ್ತಿ ಆದಂತಹ ಮಳೆಯಿಂದಾಗಿ ಏನು ಫ್ಲವರ್ ಮಾರ್ಕೆಟ್ ನಲ್ಲಿ ನೀರು ತುಂಬೋಕೆ ಶುರುವಾಯಿತು. ಆ ಬಳಿಕವಾಗಿ ಇದ್ದಂತಹ ಕೆಲ ಹೂಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡಂತ ಹೋದಂತಹ ಒಂದು ಘಟನೆಗಳು ಕೂಡ ಸಂಭವಿಸಿದೆ. ಈ ಮೂಲಕವಾಗಿ ಏನು ಇವತ್ತು ಒಳ್ಳೆಯ ವ್ಯಾಪಾರ ಆಗುವಂತಹ ನಿರೀಕ್ಷೆಯಲ್ಲಿ ಇದ್ದಂತಹ ಏನು ಜನರಿಗೆ ಮಳೆಯ ಶಾಕ್ ನಿಂದಾಗಿ ಈಗಾಗಲೇ ನಷ್ಟದ ಅನುಭವಿಸುವಂತಹ ಒಂದು ಸ್ಥಿತಿ ಕೂಡ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಶಕುಂತಲಾ, ಧನ್ಯವಾದ ಜಗದೀಶ್ ತಮ್ಮ ಡೀಟೇಲ್ಸ್ಗಾಗಿ.